ಎಲ್ಲರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಡೇ 3 ಆಫ್ ಮಂತ್ರಾಲಯ ರೈಡ್ ಅಂತ ಮಂತ್ರಾಲಯ ಟ್ರಿಪ್ ಅನ್ಬೋದು ಆಯಿತಾ. ಸೊ ನೆನ್ನೆ ರಾತ್ರಿ ನೀಟಾಗಿ ರೆಸ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ನಾವು ಬಂದು ಯಾಗಂಟಿಗೆ ಬಂದು ರೀಚ್ ಆಗಿದ್ವಿ. ದೂರದಲ್ಲೇ ಟೆಂಪಲ್ ಕಾಣ್ತಿದೆ ನೋಡಿ, ಇಲ್ಲಿದೆ ಟೆಂಪಲ್ಲು ಆಯಿತಾ. ಸೊ ಮೆತ್ತಗೆ ನಡ್ಕೊಂಡು ಟೆಂಪಲಿಗೆ ಹೋಗ್ತಾಯಿದ್ವಿ. ಯಾಗಂಟಿ ಸುಮಾರು ಕರ್ನೂಲಿಂದ 90 ಕಿಲೋಮೀಟರ್ಸ್ ದೂರ ಮತ್ತು ಹೈದರಾಬಾದಿಂದ 300 ಕಿಲೋಮೀಟರ್ಸ್ ದೂರ ಇದೆ ಅಂತ. ಇದು ನಾಂದ್ಯಾಲ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಆಯಿತಾ. ಸೊ ಆ್ಯಸ್ ಸಚ್ ಯಾಗಂಟಿಲಿ ಸ್ವಲ್ಪ ಒಳ್ಳೆ ಹೋಟೆಲ್ಸ್ ಇದೆ, ಆದರೆ ಇಲ್ಲಿ ಫುಲ್ ನೆಟ್ವರ್ಕ್ ಸ್ವಲ್ಪ ಬರೋಲ್ಲ ಒಂದು. ಆಮೇಲೆ ಇನ್ನೊಂದೇನೆಂದರೆ ಫ್ರೀಕ್ವೆಂಟ್ ಪವರ್ ಕಟ್ಸ್ ಇರುತ್ತಂತೆ. ಎ ಸಿ ರೂಮ್ ಏನೋ ಕೊಡ್ತೀನಿ ಅಂತ ಹೇಳಿದ್ರು ನಮಗೆ ಇಲ್ಲೇ. ಓಕೆ ಸೊ ಎ ಸಿ ರೂಮನ್ನು ಕೊಡ್ತೀನಿ ಅಂದರು, ಆದರೆ ಪವರ್ ಬ್ಯಾಕಪ್ ಇಲ್ಲ ಮತ್ತು ಎ ಸಿ ಕರೆಂಟ್ ಇರೋಲ್ಲ, ಎ ಸಿ ಕಂಟಿನ್ಯೂಸ್ ಆಗಿ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರು. ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ದೂರ ಇದಿದೆ, ಒಂದು 10 ಕಿಲೋಮೀಟರ್ಸ್ ದೂರ ಏನದು ಬಂಗನಪಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಹೋಗಿ ಒಂದು ಹೋಟೆಲ್ ತೊಗೊಂಡು ಅಲ್ಲಿ ಸ್ಟೇ ಮಾಡಿ ಈಗ ವಾಪಸ್ ಬಂದ್ವಿ ಇಲ್ಲಿಗೆ. ಟೆಂಪಲ್ಲು ಸಖತ್ತಾಗಿದೆ ಆ್ಯಕ್ಚುಲಿ ಆಯಿತಾ. ಒಂದು 3 ಗುಹೆಗಳಿದೆ, ಒಂದು ಟೆಂಪಲ್ ಇದೆ. ಬನ್ನಿ ಒನ್ ಬೈ ಒನ್ ಎಕ್ಸ್ಪ್ಲೋರ್ ಮಾಡೋಣ. ಇದೆ ನೋಡಿ ಇಲ್ಲಿಂದ ವ್ಯೂ. ಓವರಾಲ್ ಯಾಗಂಟಿ ಟೆಂಪಲ್ ಇಷ್ಟೇ ಆಯಿತಾ. ಸೊ ಇದು ಉಮಾಮಹೇಶ್ವರಿ ಟೆಂಪಲ್ಲು. ಆಮೇಲೆ ಇಲ್ಲೊಂದು 2 ಗುಹೆ ಇದೆ ಅಂತೆ. ಆಮೇಲೆ ಲಾಸ್ಟ್ ಗುಹೆ ಅದು. ಡೀಟೇಲಾಗಿ ಹೇಳ್ತೀನಿ. ಒಳ್ಳೆ ಸ್ಥಳ ಪುರಾಣ ಇದೆ ಇದಕ್ಕೆ, ಈ ಪ್ಲೇಸ್ಗೆ ಹೇಳ್ತೀನಿ. ಏನಪ್ಪ? ಓಕೆ, ವೆಂಕಟೇಶ್ವರ ಗುಹೆ ಮಾತ್ರ ಮೇಲಿದೆಯಾ? ಓಕೆ. ಸೊ ನಮ್ಮ ಟ್ರಾನ್ಸ್ಲೇಟರು ಮತ್ತು ಲೋಕಲ್ ಗೈಡ್ ಇವರು ಜೊತೆಗೆ ಇದೆ ನೋಡಿ. ಇಲ್ಲಿಂದ ಮೇನ್ ಟೆಂಪಲು ಉಮಾಮಹೇಶ್ವರಿ ಟೆಂಪಲ್ ಇದು. ಬನ್ನಿ ಟೆಂಪಲಿಗೆ ಎಂಟ್ರಿ ಕೊಡೋಣ. ಇಲ್ಲಿ ಒಳಗಡೆ ಶಿವಾಲಯ ಮತ್ತು ಈ ಉಮಾಮಹೇಶ್ವರಿ ಟೆಂಪಲ್ ಮತ್ತು ಆಂಜನೇಯ ಟೆಂಪಲು ಇದೆ. ಇಲ್ಲಿಂದ ಪುಷ್ಕರಣಿ ಇದು, ಇದನ್ನು ಅಗಸ್ತ್ಯ ಪುಷ್ಕರಣಿ ಕೂಡ ಅಂತಾರೆ. ಸೊ ಇದಕ್ಕೆ ಸ್ಪೆಷಾಲಿಟಿ ಏನಂದರೆ ತುಂಬ ಥರದ್ದು ಚರ್ಮ ರೋಗಗಳು ಕೂಡ ಈ ನೀರಲ್ಲಿ ಇದಾಗುತ್ತೆ, ಗುಣ ಆಗುತ್ತೆ. ಮತ್ತು ಈ ನೀರು ಎಂಥ ಬರಗಾಲ ಬಂದರೂ ಈ ಪುಷ್ಕರಣಿಯಲ್ಲಿ ಇರೋ ನೀರು ಯಾವತ್ತೂ ಬತ್ತೋಗಿರೋ ಹಿಸ್ಟ್ರಿನೇ ಇಲ್ಲ ಆಯಿತಾ. ಸೊ ಇದೇ ಪುಷ್ಕರಣಿಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡಿಬಿಟ್ಟು ಶಿವನ ಭಕ್ತಿ ಮಾಡ್ತಿದ್ರಂತೆ. ನಾವು ಉಮಾಮಹೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ವಿಚ್ ಈಸ್ ಒನ್ ಆಫ್ ದ ಮೇನ್ ಟೆಂಪಲ್ಸ್ ಆಫ್ ಯಾಗಂಟಿ. ಸೊ ಈ ಜಾಗ ಬಂದುಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಅಗಸ್ತ್ಯ ಮಹಾಮುನಿಗಳು ಇಲ್ಲೇ ತಪಸ್ಸು ಮಾಡಿದ ಜಾಗ ಇದು, ತಪೋಭೂಮಿ ಅನ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಈ ಜಾಗದ ಇನ್ನೊಂದು ವಿಶೇಷ ಏನಂದರೆ ಈ ಟೆಂಪಲ್ ಮೇಲೆ, ಈ ಏರಿಯಾದಲ್ಲಿ ಈ ಟೆಂಪಲ್ ಮೇಲೆ ಕಾಗೆಗಳು ಹಾರಾಡಲ್ಲ ಆಯಿತಾ. ಆಮೇಲೆ ಇಲ್ಲೊಂದು ನಂದಿ ಕೂಡ ಇದೆ, ಅದು ಬೆಳೆಯುವ ನಂದಿ ಆಯಿತಾ. ನೋಡೋಣ ಬನ್ನಿ, ಒಂದೊಂದಾಗಿ ತೋರಿಸ್ತೀನಿ. ಇಲ್ಲೊಂದು ಕೌಂಟರ್ ಇದೆ, ಸ್ಪರ್ಶ ದರ್ಶನ ಮಾಡೋಕ್ಕೆ 75 ರೂಪೀಸ್ ಅಂತೆ. ಮತ್ತು ಇನ್ನು ಬೇರೆ ಪೂಜೆಗಳೆಲ್ಲ ಇದೆ, ಅದಕ್ಕೆಲ್ಲ ಬೇರೆ ಒಂದು ರೇಟ್ ಕಾರ್ಡ್ ಇದೆ ಇಲ್ಲಿ ಆಯಿತಾ. ಸೊ ಟೆಂಪಲ್ ಒಳಗೆ ಹೋಗೋಣ. ನೋಡಿ ಟೆಂಪಲ್ಗೆ ಎಂಟ್ರೆನ್ಸು.
ಮತ್ತು ಇಲ್ಲಿ ಉದ್ಭವ ನಂದಿ ಮೂರ್ತಿ ಇದೆ. ಸೊ ಒಂದ್ಸಲಿ ಉಮಾಮಹೇಶ್ವರಿ ಟೆಂಪಲ್ ಸ್ಥಾಪನೆ ಆದ ತಕ್ಷಣ ಈ ಮೂರ್ತಿ ತಾನಾಗೆ ಇಲ್ಲಿ ಉದ್ಭವ ಆಯ್ತಂತೆ. ಸೊ ಒಳಗೆ ಹೋಗಿ ಟಿಕೆಟ್ ತೊಗೋಬೇಕಿಲ್ಲಿ. ಒಳಗೆ ಹೋಗಿ ಎಂಟ್ರಿ ಫೀ ಬಂದ್ಬಿಟ್ಟು 10 ರೂಪೀಸ್ ಇಲ್ಲಿ. ಆವಾಗ ಹೇಳಿದಂಗೆ ಸ್ಪರ್ಶ ದರ್ಶನ ಮುಟ್ಟಿ ಪೂಜೆ ಮಾಡಬೇಕಂದ್ರೆ 75 ರೂಪೀಸ್ ಒಂದು ಟಿಕೆಟ್ಗೆ. ವೀರಭದ್ರ ಸ್ವಾಮಿ ಗುಡಿ ಇದೆ. ಆಮೇಲೆ ಇಲ್ಲೊಂದು ಶಿವಲಿಂಗ ಇದೆ. ನೋಡಿ, ಇದೇ ಪುಷ್ಕರಣಿ. ಈ ಪುಷ್ಕರಣಿಯಿಂದ ನೀರು ಕಲ್ಯಾಣಿಗೆ ಹೋಗುತ್ತೆ. ನೀರು ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಆವಾಗ ಹೇಳಿದಂಗೆ ಮೆಡಿಸಿನಲ್ ವ್ಯಾಲ್ಯೂಸ್ ಕೂಡ ಇದೆ ಈ ನೀರಿಗೆ. ಸ್ಕಿನ್ ಚರ್ಮ ರೋಗಗಳೆಲ್ಲ ತುಂಬ ನಿವಾರಣೆ ಆಗುತ್ತೆ ಅಂತ ಇದರಿಂದ. ಸ್ವಯಂಭೂ ನಂದಿ ಇದು, ಅಂದರೆ ಉದ್ಭವ ಮೂರ್ತಿ ಆಗಿರೋ ನಂದಿ ಆಯಿತಾ. ಸೊ ಆವಾಗ ಹೇಳಿದಂಗೆ ಒಂದ್ಸಲಿ ಉಮಾಮಹೇಶ್ವರಿ ಟೆಂಪಲ್ ಆದ ತಕ್ಷಣ, ಸ್ಥಾಪನೆ ಆದ ತಕ್ಷಣ ಈ ನಂದಿ ವಿಗ್ರಹ ಇಲ್ಲಿ ತಾನಾಗೇ ಉದ್ಭವ ಆಗಿದ್ದು ಆಯಿತಾ. ಅದು ತುಂಬ ಚಿಕ್ಕದಾಗಿತ್ತಂತೆ ಆದಾಗ. ಆಮೇಲೆ ಇಲ್ಲಿ ಅಂದರೆ ಇಲ್ಲಿ ಅಕ್ಕಪಕ್ಕ ಸುತ್ತಾಕೋಕೆ ಆಗ್ತಿತ್ತು ನಂದಿಗೆ ಆಯಿತಾ. ಬಟ್ ಕಾಲಕ್ರಮೇಣ ಅದು ಬೆಳೀತಾ ಹೋಗಿದೆ. ಎಷ್ಟು ಬೆಳೆದಿದೆ ಅಂದರೆ ಈಗ ಅದರ ಅಕ್ಕಪಕ್ಕ ಸುತ್ತು ಹಾಕೋಕ್ಕಾಗಲ್ಲ. ಆಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆಲ್ಲ, ಅವರು ಕೂಡ ಪ್ರಮಾಣಿಸಿದ್ದಾರೆ ಇದು ಬೆಳೆದಿದೆ, ಇದು ಬೆಳೀತಾ ಇದೆ, ಇದು ಬೆಳೆಯೋ ಮೂರ್ತಿ ಇದು ಅಂತ. ఇరోజు 6 o'clock నేనే వెళ్తాను, నేనే పోయి ముట్టించేస్తాను. అంటే ఆలయంలో కాకి నవగ్రహ ఉండవు. శనిశంకర్ ఆలయం ఆకాశ దీప దీని యొక్క మ్యాటర్ కూడా చూడండి. ఆ మ్యాటర్ సంకಲ್ಪ. ಸೊ ಅಲ್ಲಿ ಗುಡ್ಡದ ಮೇಲೆ ಒಂದು ಆಕಾಶ ದೀಪ ದಿನ ಸಾಯಂಕಾಲ 6 ಗಂಟೆಗೆ ಇವರೇ ಅಂಟಿಸ್ತಾರಂತೆ. ಆಮೇಲೆ ಅದು ಹಚ್ಚೋಕ್ಕಿಂತ ಮುಂಚೆ ಇದು ಸಂಕಲ್ಪ. పంతులు మనమే అది బాగా ఓపెన్ నీట్గా చూపించి సెట్ చేయండి అన్నట్టు. మీకు కూడా ఉపాయం మంచి ಥ್ಯಾಂಕ್ ಯು. ಸಂಕಲ್ಪ చేసుకోండి ఏదన్నా. ದೀಪ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಸಾಯಂಕಾಲ ದಿನ 6 ಗಂಟೆಗೆ ಅಲ್ಲೇ ದೀಪ ಹಚ್ತಾರೆ ಒಂದು ಆಯಿತಾ. ಅದರೊಂದು ಸಪ್ರೇಟ್ ವಿಡಿಯೋ ಇದೆ ನೋಡಿ. ಟೆಂಪಲ್ 1 और ಫಸ್ಟ್ ಗುಹೆ ಕಂಪ್ಲೀಟ್ ಆಯಿತು. ಇನ್ನು 2 ಗುಹೆ ಇದೆ. ಆ 2 ಗುಹೆಗೂ ಮುಂಚೆ ಒಂದು ಬ್ರೇಕ್ಫಾಸ್ಟ್ ಬ್ರೇಕು ಅಂತ. ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಿದೆ ಮತ್ತು ಮೆಟ್ಲಿಗಿಟ್ಲೆಲ್ಲ ಹತ್ತಬೇಕಂತ ನಾವು ಬೇರೆ ಏನೂ ಪ್ಲ್ಯಾನ್ ಇಲ್ಲ. ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಹೋಗೋದಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ರಿಲ್ಯಾಕ್ಸ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀವಿ ಇದನ್ನ ಇವತ್ತು ಆಯಿತಾ. ಬನ್ನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬರೋಣ. ಸರಿ, ಆ ತಾತ ಏನು ಹೇಳ್ತಿದ್ದ ಮೊದಲೇ ಟೆಂಪಲಲ್ಲಿ? ಪುಣ್ಯಕ್ಷೇತ್ರ. ಸೊ ಇಲ್ಲಿ ಅದೇ ನೀವು ಹೇಳ್ದಂಗೆ ಇಲ್ಲಿ ಮೇಲ್ಗಡೆ ಕಾಗೆ ಏನು ಹಾರಲ್ಲ.
ಸೊ ಅದು ಅದೇ ಶನಿ ಇದು ಅದೇನೋ ಶನಿನೂ ಬರಲ್ಲ ಬರಲ್ಲ, ಶನಿಗೂ ಎಂಟ್ರಿ ಇಲ್ಲ ಅಂತ ಇಲ್ಲಿ. ಸೊ ಇಲ್ಲಿ ಏನಂದರೆ ಅದು ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಹೋಗಿದ್ವಲ್ವಾ, ಅಲ್ಲಿ ಡೈರೆಕ್ಟ್ ಕಾಶಿಯಿಂದ ತಂದಿದ್ದ ಲಿಂಗನ ಎಲ್ಲೂ ಕೆಳಗಡೆ ಇಡದೆ, ಎಲ್ಲೂ ಏನೂ ಅದಕ್ಕೆ ಇದು ಮಾಡದೆ ಡೈರೆಕ್ಟ್ ತಂದು ಅದು ಗುಹೆ ಒಳಗಡೆ ಇಟ್ಟಿರೋದಂತೆ, ಅಲ್ಲಿ ಮೇಲಿಟ್ಟಿರೋ ಗುಹೆ, ಮೇಲ್ಗಡೆ ಇಟ್ಟಿರೋ ಗುಹೆದಲ್ಲಿ. ಸೊ ಅಲ್ಲಿ ಅದೇನು ಇದು ಅಂದರೆ ನೀವು ಅಲ್ಲಿ ಏನೇ ಬೇಡ್ಕೊಂಡ್ರು ಆ ಲಿಂಗನ ಹತ್ರ ಮುಟ್ಟಿ 101 ರೂಪಾಯಿ ಇಟ್ಬಿಟ್ಟು ಲಿಂಗದ ಹತ್ರ ಮುಟ್ಟಿ ನೀವು ಏನೇ ಬೇಡ್ಕೊಂಡ್ರು ನೆರವೇರುತ್ತಂತೆ. ಅದು ಸ್ಪೆಷಾಲಿಟಿ ಅಂತೆ ಅದರದ್ದು, ಆ ಥರ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ವೆಂಕಟೇಶ್ವರ ಗುಹಾ ಆಯಿತಾ. ಸೊ ಆ್ಯಕ್ಚುಲಿ ಕೆಳಗಡೆಯಿಂದ ಮೆಟ್ಲಿಟ್ಕೊಂಡು ಬಂದರೆ 100 ಮೆಟ್ಲಿದೆ ಅದು. ಬಟ್ ಅದನ್ನು ಟೆಂಪಲಿಗೆ ಬಂದುಬಿಟ್ಟು ಇಲ್ಲಿ ಒಂದು ಗುಹೆ ಹತ್ತಿದ್ರೆ ಆಮೇಲೆ ಇಲ್ಲಿಂದ ಇನ್ನೊಂದು ಗುಹೆಗೂ ಜಾಗ ಇದೆ ಆಯಿತಾ. ಅದು ಜಾಸ್ತಿ ಕಷ್ಟ ಇಲ್ಲ ಅಂತ ಹೇಳ್ಬೋದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ, ಸರಿನಾ? ಬನ್ನಿ. ಓಕೆ, ಆದರೆ ಮೆಟ್ಲು ಮಾತ್ರ ಎಕ್ಸಾಮ್ ಹೀಗೆ ಸ್ಟ್ರೈಟ್ ಇದೆ, ಅದು 70 ಡಿಗ್ರಿ ಇನ್ಕ್ಲೈನ್ ಅನ್ಬೋದು. ಕಷ್ಟ ಆಗ್ಬೋದು ಹತ್ತಕ್ಕೆ. ಲೆಫ್ಟ್ ಸೈಡ್ ಹಿಂದ್ಗಡೆ ಕೋತಿ ಬೇರೆ ಒಂದು ಕೂತ್ಕೊಂಡಿದೆ ಇಲ್ಲಿ ಆಯಿತಾ. ಓಸಿ ಲಿಫ್ಟ್ ತೊಗೋತಾ ಇದೆ ನನ್ನ ಹತ್ರ. ಲೆಟ್ಸ್ ಗೋ. ಹೇಳಿದಂಗೆ ಸೊ ಅಗಸ್ತ್ಯ ಮಹಾಮುನಿಯವರು ತಪಸ್ಸೆ ಮಾಡಿದ್ದಿಲ್ಲೇ. ತಪಸ್ಸೆ ಮಾಡುವಾಗ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಒಂದು ವಿಷ್ಣು ದೇವ್ರದೊಂದು ಮಂದಿರ ಕಟ್ಟಬೇಕಿಲ್ಲಿ ಅಂತ ಅಂದ್ಕೋತಾರೆ. ಮತ್ತು ಅದಕ್ಕೆ ಮೂರ್ತಿನೂ ನಾನೇ ಕೆತ್ಕೋಬೇಕು ಅಂತ ಅಂದ್ಕೋತಾರೆ ಅವರು. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಮೂರ್ತಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೂರ್ತಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಈ ಕಡೆ ಟೆಂಪಲ್ ಕಟ್ಬಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ಇನ್ನೇನು ಮೂರ್ತಿ ಫುಲ್ ಬಾಡಿ ಆಗಿಬಿಟ್ಟು ಕಾಲು ಹತ್ರ ಕೆತ್ತುವಾಗ ಏನಾಗುತ್ತೆ ಅಂದರೆ ಕಾಲ್ದು ಹೆಬ್ಬೆರಳು ಮೂರ್ತಿದು ಕಟ್ಟಾಗಿ ಹೋಗುತ್ತೆ ಆಯಿತಾ. ಸೊ ಆವಾಗೇನಾಗುತ್ತೆ ಅಂದರೆ ಈ ಲೋಪಾಗಿರೋ ಮೂರ್ತಿನಲ್ಲಿ ಮೇನ್ ಟೆಂಪಲಲ್ಲಿ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ಆ ಮೂರ್ತಿನ ಈ ವೆಂಕಟೇಶ್ವರ ಮಂದಿರದಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು ಉದ್ಭವ ಮೂರ್ತಿ ಇರುತ್ತೆ ಶಿವ ಪಾರ್ವತಿದು, ಆ ಮೂರ್ತಿನ ತಂದುಬಿಟ್ಟು ಅಲ್ಲಿ ಮೇನ್ ಟೆಂಪಲಲ್ಲಿ ಇಡ್ತಾರೆ. ಬನ್ನಿ ಆ ಟೆಂಪಲ್ ನೋಡ್ಕೊಂಡು ಬರೋಣ. ಸರಿ, ಗುಹಾ ನಂಬರ್ 2 ಅಂತೂ ಆಯಿತು. ಈ ಇನ್ಕ್ಲೈನ್ ನೋಡ್ತಿದ್ದಾರೆ ನೀವು ಎಷ್ಟಿದೆ ಅಂತ. ಆಲ್ಮೋಸ್ಟ್ 76 ಆಲ್ಮೋಸ್ಟ್ 80 ಡಿಗ್ರಿಯಲ್ಲಿ ಇದೆ ಅನ್ಕೋತೀನಿ ಇದು ಅಂತ. ಏಣಿ ಎತ್ತದಂಗಿದೆ. ಸೊ ಒಳಗಡೆ ಒಂದು ಮೂರ್ತಿ ಇದೆ. ಆಮೇಲೆ ಅಲ್ಲೊಂದು ಅಖಂಡ ಜ್ಯೋತಿ ಕೂಡ ಇದೆ. ಅದು 24 hours ಉರಿತಾ ಇರುತ್ತಂತೆ, 24/7 ಉರಿತಾ ಇರುತ್ತಂತೆ ಜ್ಯೋತಿ. ಇವಾಗ ನಾವು ಹೋಗಬೇಕಾಗಿರೋದು ನೆಕ್ಸ್ಟ್ ಆ ಕಡೆ ಒಂದು ಗುಹೆ ಇದೆ ಅಂತೆ. ಇದೆಯೋ ಇಲ್ವೋ ಅಂತ ನೋಡ್ಕೊಂಬರೋಣ ಬನ್ನಿ. ಇದ್ರೆ ಯಾವ ಗುಹೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಅಗಸ್ತ್ಯ ಮುನಿಯವ್ರ ಗುಹೆಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಟೆಂಪಲ್ ಇದೆ ಇಲ್ಲಿ. ಆಂಜನೇಯ ಟೆಂಪಲ್ ಇದೆ. ಆಂಜನೇಯ ಟೆಂಪಲಿಗೆ ಕೈ ಮುಗಿದು ಈ ಮೆಟ್ಲೆತ್ಕೊಂಡು ಅಗಸ್ತ್ಯ ಮುನಿ ಗುಹೆಗೆ ಹೋಗೋಣ ಬನ್ನಿ. ಇದು ಗುಹೆ ನಂಬರ್ 2. ಗುಹೆ ನಂಬರ್ 2 ನಮ್ಗೆ ಆವಾಗ ಟೆಂಪಲೇ ಒಂದು ಗುಹೆ ಅಂತ ಹೇಳಿದ್ರು. ನೋಡಿದ್ರೆ ಇಲ್ಲಿ 3 ಬೇರೆ ಬೇರೆ ಗುಹೆ ಇದೆ ಅಂತೆ. ಇದು 2ನೇ ಗುಹೆ. ಇಲ್ಲಿ ಅಗಸ್ತ್ಯ ಮಹಾಮುನಿಯವರು ಶಿವನ ಜಪ ಮಾಡ್ತಿದ್ದ ಗುಹೆ ಇದು ಆಯಿತಾ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಕೋತಿರಾಯರು ಕೂತ್ಕೊಂಡಿದ್ದಾರೆ. ಅಯ್ಯೋ, ಎರಡು ಗುಹೆಗಳು ಅಂತ ಆಯಿತು. ವೆಂಕಟೇಶ್ವರ ಗುಹೆ ಮತ್ತು ಅಗಸ್ತ್ಯ ಮುನಿ ಗುಹೆ ಆಯಿತು. ಈಗ 3ನೇ ಗುಹೆ. ಈ ಗುಹೆ ಬಂದುಬಿಟ್ಟು ಪರಬ್ರಹ್ಮ ಅಂತ ಕಾಲಜ್ಞಾನಿ ಒಬ್ಬರಿದ್ದರು. ಅವರು ಇದೇ ಗುಹೆಯಲ್ಲಿ ಕೂತ್ಕೊಂಡು ಕಾಲಜ್ಞಾನ ಬರೆದಿದ್ರು. ಬೇಸಿಕ್ಲಿ ಏನಂದರೆ ನಮ್ಮ ವೇದಗಳ ಪ್ರಕಾರ 4 ಯುಗಗಳಿದೆ. ದ್ವಾಪರ ಯುಗ, ಸತ್ಯಯುಗ, ಕಲಿಯುಗ ಮತ್ತು ತ್ರೇತಾಯುಗ. ಸೊ 3 ಯುಗಗಳಾಯಿತು. ಇದು 4ನೇ ಯುಗ ನಡೀತಾ ಇದೆ, ಕಲಿಯುಗ. ನಾವು ನಂದಿ ನೋಡಿದ್ವಲ್ಲ, ಆ ನಂದಿ ಮಹತ್ವ ಏನಂದರೆ ಕಲಿಯುಗ ಅಂತ್ಯ ಆಗೋ ಟೈಮಲ್ಲಿ ಆ ನಂದಿ ಜೀವಂತ ಆಗ್ಬಿಟ್ಟು ಜೋರಾಗಿ ಕೂಗುತ್ತಂತೆ. ಮತ್ತು ಅದು ಕೂಗಿದ ತಕ್ಷಣ ಪೃಥ್ವಿಯಲ್ಲಿರೋ ಎಲ್ಲ ಜೀವಿಗಳು ಸತ್ತೋಗ್ಬಿಡ್ತಾರಂತೆ. ಮತ್ತು ಯಾರಾದರೂ ಪಾಪ ಮಾಡದಿರೋ ಪುಣ್ಯವಂತರು ಮಾತ್ರ ಒಂದು 4-5 ಜನ ಬದುಕಿರ್ತಾರಂತೆ. ಮತ್ತು ಅದು ಮತ್ತೆ ಜೀವನ ಮತ್ತು ಪೃಥ್ವಿಯಲ್ಲಿ ಮತ್ತೆ ಜೀವನ ಶುರು ಮಾಡ್ತಾರಂತೆ, ಸರಿನಾ? ಸೊ ಈಗ ನಾವು ಹೋಗ್ತಿರೋ ಗುಹೆ ಬಂದ್ಬಿಟ್ಟು ನಾನು ಅವಾಗ ಹೇಳ್ದಂಗೆ ವೀರಬ್ರಹ್ಮರ ಗುಹೆ. ಅವರು ಕಾಲಜ್ಞಾನ ಅಂತೂ ಬರೆದಿದ್ದಾರೆ.
ಮತ್ತು ಅದರಲ್ಲಿ ಬರೆದಿರೋ ತುಂಬ ವಿಷಯಗಳು ಇವತ್ತಿನ ತನಕ ನಿಜ ಆಗಿದೆ. ಆಮೇಲೆ ಇನ್ನು ಮುಂದೆ ಆಗೋ ತುಂಬ ವಿಷಯಗಳು ಕೂಡ ಬರೆದಿದೆ ಅದರಲ್ಲಿ. ಸೊ ಬನ್ನಿ ನೋಡೋಣ ಗುಹೆ ಹೆಂಗಿದೆ ಅಂತ. ಈಗ ಇದೆ ನೋಡಿ ನೆಕ್ಸ್ಟ್ ಗುಹೆಗೆ ಹೋಗೋ ದಾರಿ. ಗುಹೆನೂ ಆಯಿತು. ಇಲ್ಲಿದ್ದು 4 ಅಟ್ರಾಕ್ಷನ್ ಪಾಯಿಂಟ್ನ ನೋಡಿದ್ವಿ. ಈ ಮೆಟ್ಲು ಅಷ್ಟು ಸ್ಟೀಪಾಗಿರಲಿಲ್ಲ ಅನ್ಬೋದು. ಹಿಂದೆ 2 ಗುಹೆ ಇತ್ತಲ್ಲ, ಬೇರೆ ಶಿವನ ಗುಹೆ, ವೆಂಕಟೇಶ್ವರ ಸ್ವಾಮಿ ಮತ್ತು ಅಗಸ್ತ್ಯ ಗುಹೆ ಇತ್ತಲ್ಲ, ಅದು ಸಖತ್ ಸ್ಟೀಪ್ ಇತ್ತು. ರೈಟ್, ಸೊ ಬಂದಿದ್ದ ಕೆಲಸ ಆಯ್ತು ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಪ್ರೋಗ್ರಾಮ್ ಆಗುತ್ತೀಗ ಅಂತ. ಇರೋ ಥರ ಎಲ್ಲ ಶಿವನ ಟೆಂಪಲು ಟಾಪಲ್ಲಿತ್ತು. ಒಂದು ಟೆಂಪಲು, ಒಂದು ಉಮಾಮಹೇಶ್ವರಿ ಟೆಂಪಲು ಮತ್ತು 3 ಗುಹೆಗಳು. ದರ್ಶನವೂ ಆಯಿತು. ದರ್ಶನ ಸೂಪರಾಗಿ ಆಯ್ತು ಅನ್ಬೋದು. ಜಾಸ್ತಿ ಜನ ಏನಿರಲಿಲ್ಲ. ಇದನ್ನು ಶ್ರೀ ಕ್ಷೇತ್ರ ಯಾಗಂಟಿ ಕೂಡ ಅಂತಾರೆ. ಯಾಕಂದರೆ ವಿಷ್ಣು ಲಕ್ಷ್ಮಿನ ಹುಡ್ಕೊಂಡು ಬಂದಾಗ ಫಸ್ಟ್ ಅವರು ಕಾಲಿಟ್ಟಿದ್ದು ಯಾಗಂಟಿಯಲ್ಲಂತೆ. ಆಯಿತಾ, ನಮ್ಮದಂತೂ ದರ್ಶನ ಸೂಪರಾಗಾಯಿತು. ಜಾಸ್ತಿ ಜನನೂ ಇರಲಿಲ್ಲ. ನನ್ನ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ SRH ಸವಾರಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ಹಿಂಗೆ ಬೇಕು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಡ್ ಸೇಫ್, ಬಿ ಸೇಫ್, ಸ್ಟೇ ಸೇಫ್. ಅಡಿಯೋಸ್.